ಮನೆ ಕಳ್ತನ ಮಾಡ್ಕೊಂಡು ನನ್ನನ್ನು ಹಿಡೀರಿ ನೋಡೋಣ ಅಂತ ಪೊಲೀಸರಿಗೆ ಚಾಲೆಂಜ್ ಹಾಕ್ತಿದ್ದ ಖತರ್ನಾಕ್ ಕಳ್ಳನ ಸ್ಟೋರಿ ಇದು. ಅದರ ಡೀಟೇಲ್ಸ್ ಇಲ್ಲಿದೆ. ಮನೆಗೆ ನುಗ್ಗಿ ಸಿಕ್ಕಿದ್ದನ್ನ ದೋಚಿ ಕಾಡು ಸೇರ್ತಿದ್ದ ಕಳ್ಳ. ಕಾಡಲ್ಲಿ ಬಂಡೆಗಳ ಮೇಲೆ ಮಲಗಿ ಪೊಲೀಸರಿಗೆ ಚಾಲೆಂಜ್. ಆತ ಖತರ್ನಾಕ್ ಕಳ್ಳ. ದೊಡ್ಡ ದೊಡ್ಡ ಮನೆಗಳ ಮುಂದೆ ನಿಲ್ಲುವ ಕಾರು, ಬೈಕು, ಇಲ್ಲಾಂದ್ರೆ ಆ ಮನೆಗಳಲ್ಲಿ ಯಾರೂ ಇಲ್ಲ ಅಂತ ಕನ್ಫರ್ಮ್ ಆದ್ರೆ ಬೀಗ ಮುರಿದು ಚಿನ್ನಾಭರಣ ದೋಚುತ್ತಿದ್ದ. ಈ ಐನಾತಿ ಕಳ್ಳ ಚಿನ್ನದ ಸಮೇತ ಕುಣಿಗಲ್ ರಸ್ತೆಯಲ್ಲಿರೋ ಗುಡೇ ಮಾರಮ್ಮನಹಳ್ಳಿಯ ಅತ್ತೆ ಮನೆಗೆ ಹೋಗ್ತಿದ್ದ. ಅತ್ತೆ ಮನೆ ಪಕ್ಕದಲ್ಲಿದ್ದ ಬಂಡೆಗಳ ಮಧ್ಯೆ ಚಿನ್ನಾಭರಣ ಬಚ್ಚಿಡ್ತಿದ್ದ. ಅತ್ತೆ ಮನೆಯಲ್ಲಿ ಊಟ ಮಾಡ್ಕೊಂಡು ಸೀದಾ ಮನೆ ಕಳ್ಳತನಕ್ಕೆ ಬೆಂಗಳೂರಿಗೆ ಬರ್ತಿದ್ದ ಐನಾತಿ ಕಳ್ಳ. ಇದೀಗ ಬೆಂಗಳೂರಿನ ಗಿರಿನಗರ ಪೊಲೀಸರು ಖದೀಮ ನರಸಿಂಹರೆಡ್ಡಿಯನ್ನ ಬಂಧಿಸಿದ್ದಾರೆ. ಕಳ್ಳನನ್ನ ಪೊಲೀಸರು ಹಿಡಿದಿದ್ದೇ ರೋಚಕ. ತಾಕತ್ತಿದ್ರೆ ನನ್ನನ್ನ ಹಿಡೀರಿ ಅಂತ ಸವಾಲ್. ಎಸ್, ಗಿರಿನಗರ ಪೊಲೀಸರು ಈತನನ್ನ ಹಿಡಿದಿದ್ದೇ ರೋಚಕ. ಪೊಲೀಸರು ಬೆನ್ನತ್ತಿದ್ರೆ ಚಾಲೆಂಜ್ ಮಾಡಿ ಹೋಗ್ತಾ ಇದ್ದ ನರಸಿಂಹರೆಡ್ಡಿ, ಪೊಲೀಸರು ನನ್ನ ಹಿಂದೆ ಬರಬೇಕು, ತಾಕತ್ತಿದ್ರೆ ಹಿಡೀರಿ ಅಂತ ಚಾಲೆಂಜ್ ಹಾಕ್ತಿದ್ದ. ಅತ್ತೆ ಊರಾದ ಗುಡೇಮಾರಮ್ಮನಹಳ್ಳಿ ಬಳಿಯ ಬೆಟ್ಟ ಹಾಗೂ ಕೃಷ್ಣಗಿರಿಯ ಫಾರೆಸ್ಟ್ ನ ತನ್ನ ಹಾಟ್ಸ್ಪಾಟ್ ಆಗಿ ಮಾಡ್ಕೊಂಡಿದ್ದ. ಕಾಡಿನ ಬೆಟ್ಟಗಳ ಮೇಲೆ ಠಿಕಾಣಿ ಹೂಡ್ತಿದ್ದ. ಸದ್ಯ ನರಸಿಂಹರೆಡ್ಡಿಯನ್ನ ಅರೆಸ್ಟ್ ಮಾಡಿ ಬೆಟ್ಟದ ತಪ್ಪಲಿನಲ್ಲಿ ಬಚ್ಚಿಟ್ಟಿದ್ದ ಚಿನ್ನಾಭರಣ ಸೀಸ್ ಮಾಡಿದ್ದಾರೆ. ಕನ್ನಕಳು ಮಾಡ್ತಾ ಇರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಬಂಧಿಸಿ ಆತನಿಂದ 81 ಲಕ್ಷ ಬೆಲೆ ಬಾಳ್ತಕ್ಕಂತಹ 1 kg 141 ಗ್ರಾಂ ತೂಕದ ಚಿನ್ನಾಭರಣಗಳು ಜೊತೆಗೆ 2 ಕಾರುಗಳನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ಬಂಧಿತನಿಂದ 81.25 ಲಕ್ಷ ಮೌಲ್ಯದ 1 kg ಚಿನ್ನಾಭರಣ, 2 ಕಾರುಗಳನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ನರಸಿಂಹಮೂರ್ತಿ, ಗವಿನಾಗಮಂಗಲ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.